ತೀರೋಗಿರೋ 10 ಜನಕ್ಕೂ 1,00,000 ರೂಪಾಯಿನ ಒಬ್ಬೊಬ್ಬರಿಗೆ, ಏಟು ಬಿದ್ದಿರ್ತಕ್ಕಂಥವ್ರಿಗೆ, ಬಲವಾಗಿ ಏಟು ಬಿದ್ದು ತೊಂದರೆ ಇರೋರು ಅವ್ರಿಗೆ 25,000, ಮಧ್ಯಮ ದರ್ಜೆ ಏಟು ಬಿದ್ದಿರೋರಿಗೆ 20,000, ಸ್ವಲ್ಪ ಕಡಿಮೆ ಏಟು ಬಿದ್ದಿರೋರಿಗೆ 15,000. ಈ ರೀತಿ ತೀರ್ಮಾನ ಮಾಡಿ ನಾವು ನಿನ್ನೆ ಅಲ್ಲಿರ್ತಕ್ಕಂಥವ್ರಿಗೆ ಹಣ ಪೇಮೆಂಟ್ ಮಾಡಿದ್ದೇವೆ. ಸತ್ತಿರೋರಿಗೆ ಹಣ ಕೊಡಬೇಕು. ಸತ್ತೋಗಿರೋರ ಹೆಸರಿಗೆ ಚೆಕ್ ಕೊಡಲಿಕ್ಕಾಗಲ್ಲ. ಅವರ ಸತ್ತೋದವರ ಮಗನೋ ಮಗಳೋ ಹೆಂಡ್ತಿನೋ ಅದು ಡೀಟೇಲ್ಸ್ನೆಲ್ಲ ಜಿಲ್ಲಾಧಿಕಾರಿಗಳು ಕಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ. ಅವರು ಹೇಳಿದವರಿಗೆ ಹಣ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ಇಲ್ಲ ಅವರೇ ಹಣ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿ ನಾವೇ ಕೊಡ್ತೀವಿ ಅಂದರೆ ಅವ್ರ ಕೈಗೆ 10 ಲಕ್ಷ ಕೊಡ್ತೇವೆ. ಇಲ್ಲ ಅವ್ರ ಹೆಸರು ಕೊಟ್ಟು ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ನಮಗೆ ಹೇಳಿದರೆ ನಾವೇ ಹ್ಯಾಂಡ್ ಓವರ್ ಮಾಡ್ತೀವಿ. ಅದೇನು ಕದ್ದು ಮುಚ್ಚಿದ್ರಲ್ಲಿ ಯಾವ ವ್ಯವಹಾರ ಮಾಡಬೇಕಾದಿಲ್ಲ. ಏಕೆಂದರೆ ಯಾರು ತೀರೋಗಿದ್ದಾರೋ ಆ ಹಣ ಅವರ ಸಂಬಂಧಿಕರುಗಳಿಗೆ ಯಾರಿಗೆ ತಲುಪಬೇಕು ಅನ್ನೋದು, ಮೈನರ್ ಮಗು ಇದ್ರೇನು ಮಾಡೋದು, ಅದನ್ನು ಹೇಗೆ ಡಿಪಾಸಿಟ್ ಮಾಡಬೇಕು, ಇದೆಲ್ಲ ಸಮಸ್ಯೆಗಳು ಜಿಲ್ಲಾಧಿಕಾರಿಗಳಿಂದಲೇ ಅವರಿಂದಲೇ ಸಲಹೆ ತೆಗೆದುಕೊಂಡು ನಾವು ಆ ಸತ್ತವರಿಗೆ 10 ಲಕ್ಷ ರೂಪಾಯಿ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳೋದ್ರು ಅದರಿಂದ ನಾವು ಪಕ್ಷದಲ್ಲಿ ಹಣ ಇರಲಿ ಹಣ ಇಲ್ಲದೇ ಇರಲಿ ಅದು ನನ್ನ ಜವಾಬ್ದಾರಿ. ನಾನು ಆ ಹೊಣೆಗಾರಿಕೆ ಹೊತ್ಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಇದು ಒಂದು ಭಾಗ. ಬೆಳಿಗ್ಗೆ 7 ಕಡೆ ಈ ಜಿಲ್ಲೆಯಲ್ಲೇ ತೀರೋಗಿದ್ದಾರೋ ಹಳ್ಳಿಗಳಿಗೆ ನೀವು ಕೆಲವರು ಬಂದಿದ್ದೀರಿ. ಹಳ್ಳಿಗಳಿಗೆ ಹೋಗಿದ್ವಿ. ಅವರು ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಆಡಿದ್ವಿ. ಸ್ವರೂಪ್ ಅವರು ಬಂದಿದ್ದರು, H.K. ಕುಮಾರಸ್ವಾಮಿಯವರು ಬಂದಿದ್ದರು. ನಾವು ಕೆಲವು ರೇವಣ್ಣವರು ಬಂದಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಕೆಲವು ಸ್ನೇಹಿತರು ಭಾಗವಹಿಸಿದರೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಿಮಗೆ ನಾನು ಅಭಿನಂದಿಸ್ತೇನೆ. ಈಗ ನಾನು ಏನು ನಡೆದಿದೆ ಅದರ ಬಗ್ಗೆನೇ ಪುನಃ ಚರ್ಚೆ ಮಾಡಲ್ಲ. ಮುಖ್ಯಮಂತ್ರಿಗಳು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಒಂದು ಸರ್ಕಾರದ ಇತಿಮಿತಿನೂ ಇರುತ್ತೆ. ಈಗ ರೋಡ್ ಆಕ್ಸಿಡೆಂಟ್ಸು ಹಲವಾರು ರೀತಿ ನಡೆಯುತ್ತೆ. ಎವ್ರಿಡೇ ನೀವು ಪ್ರತಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಿಸಿ ಸುದ್ದಿ ಅಂತೇಳಿ ನೀವು ತೋರಿಸ್ತಾ ಇರ್ತೀರಿ. ಎಲ್ಲ ಆಕ್ಸಿಡೆಂಟ್ ಆಯಿತು, ಏನಾಯಿತು, ಯಾವ ಥರ ಆಯಿತು, ಈಗೆಲ್ಲ ಸಾಮಾನ್ಯ ನಾವು ನೋಡ್ತಿರ್ತೀವಿ. ಅದರಿಂದ ರಸ್ತೆಯ ಆಕ್ಸಿಡೆಂಟ್ಗಳು ನಾನಾ ಕಾರಣದಿಂದ ಹೆಚ್ಚು ಆಗ್ತಾಯಿದೆ. ಅದರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅದನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೆ. ಬಟ್ ಐ ನೋ ದಿ ಆಕ್ಸಿಡೆಂಟ್ಸ್ ವಿಲ್ ಬಿ ಇನ್ಕ್ರೀಸಿಂಗ್ ಡೇ ಬೈ ಡೇ as we go on expanding the highways. ಈಗ ಮೊದಲು
ಡಿಸ್ಟ್ರಿಕ್ಟ್ ಬೋರ್ಡ್ ರಸ್ತೆಗಳಿದ್ವು, ಸ್ಟೇಟ್ ಹೈವೇಗೆ ಮಾಡಿದ್ವಿ, ಅದನ್ನು ನ್ಯಾಷನಲ್ ಹೈವೇ ಮಾಡಿದ್ವಿ. ಟ್ರಾಫಿಕ್ಕು ಜಾಸ್ತಿ ಆಗಿದೆ. ಆದರೆ ಇದರಲ್ಲಿ ನಾವು ಮುನ್ನೆಚ್ಚರಿಕೆ ವಹಿಸಿ ಹೊರದೇಶದಲ್ಲಿ, ಈಗ ಅಮೆರಿಕಾದಲ್ಲೂ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಇವತ್ತು ರಸ್ತೆಗಳ ಕನ್ಸ್ಟ್ರಕ್ಷನ್ನಲ್ಲಿ ಯಾವುದೇ ಅಪಾಯ ಆಗದ ರೀತಿ ಕಟ್ಟಿದ್ದಾರೆ. ಇನ್ನು ಟೆಕ್ನಾಲಜಿ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಬರಬೇಕು. ಆ ದಿಕ್ಕಿನಲ್ಲಿ ಅದರ ಬಗ್ಗೆ ಸರ್ಕಾರಗಳು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗ ಮುಂದೆ ಪ್ರಾಮುಖ್ಯವಾಗಿ ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನನಗೆ, ಏನು ಸರ್ ನಿಮಗೆ 93 ವರ್ಷ ಆಗಿದೆ, ಎಲ್ಲ ಕೇಳಲಿಲ್ಲ. ಎಲ್ಲ ಕೇಳಿದರು, ನನಗೆ ಹಾಗೆ ಹೇಳಲಿಲ್ಲ. ಒಬ್ಬರು ಸ್ನೇಹಿತರು ಈ ಪ್ರಶ್ನೆ ಕೇಳಿದರು. ಹೌದು, ನಾನು ಹೌದು ರಾಜಕೀಯದಲ್ಲಿ ನಿವೃತ್ತಿನೇ ಆಗಲ್ಲ ಅಂತ ಹೇಳಿದೆ ನಾನು. ಆದರೆ ಓಡಾಡೋದಕ್ಕೆ ಈಗ ವೀಲ್ ಚೇರಲ್ಲೇ ಬಂದೆ, ಆ ರೂಮಿಂದ ಇಲ್ಲಿಗೆ. ಪಾರ್ಲಿಮೆಂಟಲ್ಲೂ ವೀಲ್ ಚೇರಲ್ಲೇ ಹೋಗ್ತೀನಿ, ಪಾರ್ಲಿಮೆಂಟಲ್ಲಿ ನನಗೆ ಹೇಳುವ ಅರ್ಹತೆ ಇದೆ, ಶಕ್ತಿ ಇದೆ. ಕಾರಣ 65 ವರ್ಷದ ಜೀವನದಲ್ಲಿ ಯಾವ್ಯಾವ ಇಶ್ಯೂ ಬಗ್ಗೆ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ನನ್ನ ಸ್ಟೇಟಿನ ಅಭ್ಯುದಯದ ಬಗ್ಗೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಇದರೊಳಗೆ ಪಾಲಿಟಿಕ್ಸ್ ತರಲ್ಲ, ನೋ ಪಾಲಿಟಿಕ್ಸ್. ತೀರೋಗಿರೋ 10 ಜನಕ್ಕೂ 1 ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ, ಏಟು ಬಿದ್ದಿರ್ತಕ್ಕಂಥವ್ರಿಗೆ, ಬಲವಾಗಿ ಏಟು ಬಿದ್ದು ತೊಂದರೆ ಇರೋರು ಅವ್ರಿಗೆ 25,000, ಮಧ್ಯಮ ದರ್ಜೆ ಏಟು ಬಿದ್ದಿರೋರಿಗೆ 20,000, ಸ್ವಲ್ಪ ಕಡಿಮೆ ಏಟು ಬಿದ್ದಿರೋರಿಗೆ 15,000. ಈ ರೀತಿ ತೀರ್ಮಾನ ಮಾಡಿ ನಾವು ನಿನ್ನೆ ಅಲ್ಲಿರ್ತಕ್ಕಂಥವ್ರಿಗೆ ಹಣ ಪೇಮೆಂಟ್ ಮಾಡಿದ್ದೇವೆ. ಸತ್ತಿರೋರಿಗೆ ಹಣ ಕೊಡಬೇಕು, ಸತ್ತೋಗಿರೋರ ಹೆಸರಿಗೆ ಚೆಕ್ ಕೊಡಲಿಕ್ಕಾಗಲ್ಲ. ಅವರ ಸತ್ತೋದರ ಮಗನೋ ಮಗಳೋ ಹೆಂಡ್ತಿನೋ ಅದು ಡೀಟೇಲ್ಸ್ನೆಲ್ಲ ಜಿಲ್ಲಾಧಿಕಾರಿಗಳು ಕಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ. ಅವರು ಹೇಳಿದವರಿಗೆ ಹಣ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ಇಲ್ಲ ಅವರೇ ಹಣ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿ ನಾವೇ ಕೊಡ್ತೀವಿ ಅಂದರೆ ಅವ್ರ ಕೈಗೆ 10 ಲಕ್ಷ ಕೊಡ್ತೇವೆ. ಇಲ್ಲ ಅವ್ರ ಹೆಸರು ಕೊಟ್ಟು ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ನಮಗೆ ಹೇಳಿದರೆ ನಾವೇ ಹ್ಯಾಂಡ್ ಓವರ್ ಮಾಡ್ತೀವಿ. ಅದೇನು ಕದ್ದು ಮುಚ್ಚಿ ಇದರಲ್ಲಿ ಯಾವ ವ್ಯವಹಾರ ಮಾಡಬೇಕಾದಿಲ್ಲ. ಏಕೆಂದರೆ ಯಾರು ತೀರೋಗಿದ್ದಾರೋ ಆ ಹಣ ಅವರ ಸಂಬಂಧಿಕರುಗಳಿಗೆ ಯಾರಿಗೆ ತಲುಪಬೇಕು ಅನ್ನೋದು, ಮೈನರ್ ಮಗು ಇದ್ರೇನು ಮಾಡೋದು, ಅದನ್ನು ಹೇಗೆ ಡಿಪಾಸಿಟ್ ಮಾಡಬೇಕು, ಇದೆಲ್ಲ ಸಮಸ್ಯೆಗಳು ಜಿಲ್ಲಾಧಿಕಾರಿಗಳಿಂದಲೇ ಅವರಿಂದಲೇ ಸಲಹೆ ತೆಗೆದುಕೊಂಡು ನಾವು ಆ ಸತ್ತವರಿಗೆ 10 ಲಕ್ಷ ರೂಪಾಯಿ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳೋದ್ರು
ಅದರಿಂದ ನಾವು ಪಕ್ಷದಲ್ಲಿ ಹಣ ಇರಲಿ ಹಣ ಇಲ್ಲದೇ ಇರಲಿ ಅದು ನನ್ನ ಜವಾಬ್ದಾರಿ. ನಾನು ಆ ಹೊಣೆಗಾರಿಕೆ ಹೊತ್ಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಇದು ಒಂದು ಭಾಗ. ಬೆಳಿಗ್ಗೆ 7 ಕಡೆ ಈ ಜಿಲ್ಲೆಯಲ್ಲೇ ತೀರೋಗಿದ್ದಾರೋ ಹಳ್ಳಿಗಳಿಗೆ ನೀವು ಕೆಲವರು ಬಂದಿದ್ದೀರಿ. ಹಳ್ಳಿಗಳಿಗೆ ಹೋಗಿದ್ವಿ. ಅವರು ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಆಡಿದ್ವಿ. ಸ್ವರೂಪವರು ಬಂದಿದ್ದರು, H.K. ಕುಮಾರಸ್ವಾಮಿಯವರು ಬಂದಿದ್ದರು. ನಾವು ಕೆಲವು ರೇವಣ್ಣವರು ಬಂದಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಕೆಲವು ಸ್ನೇಹಿತರು ಭಾಗವಹಿಸಿದರೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಿಮಗೆ ನಾನು ಅಭಿನಂದಿಸ್ತೇನೆ. ಈಗ ನಾನು ಏನು ನಡೆದಿದೆ ಅದರ ಬಗ್ಗೆನೇ ಪುನಃ ಚರ್ಚೆ ಮಾಡಲ್ಲ. ಮುಖ್ಯಮಂತ್ರಿಗಳು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಒಂದು ಸರ್ಕಾರದ ಇತಿಮಿತಿಯೂ ಇರುತ್ತೆ. ಈಗ ರೋಡ್ ಆಕ್ಸಿಡೆಂಟ್ಸು ಹಲವಾರು ರೀತಿ ನಡೆಯುತ್ತೆ. ಎವ್ರಿ ಡೇ ನೀವು ಪ್ರತಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಿಸಿ ಸುದ್ದಿ ಅಂತೇಳಿ ನೀವು ತೋರಿಸ್ತಾ ಇರ್ತೀರಿ. ಎಲ್ಲ ಆಕ್ಸಿಡೆಂಟ್ ಆಯಿತು, ಏನಾಯಿತು, ಯಾವ ಥರ ಆಯಿತು, ಇದೆಲ್ಲ ಸಾಮಾನ್ಯ ನಾವು ನೋಡ್ತಿರ್ತೀವಿ. ಅದರಿಂದ ರಸ್ತೆಯ ಆಕ್ಸಿಡೆಂಟ್ಗಳು ನಾನಾ ಕಾರಣದಿಂದ ಹೆಚ್ಚು ಆಗ್ತಾಯಿದೆ. ಅದರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅದನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇಲ್ಲ. ಬಟ್ ಐ ನೋ ದ ಆಕ್ಸಿಡೆಂಟ್ಸ್ ವಿಲ್ ಬಿ ಇನ್ಕ್ರೀಸಿಂಗ್ ಡೇ ಬೈ ಡೇ ಆ್ಯಸ್ ವಿ ಗೋ ಆನ್ ಎಕ್ಸ್ಪ್ಯಾಂಡಿಂಗ್ ದ ಹೈವೇಸ್. ಈಗ ಮೊದಲು ಡಿಸ್ಟ್ರಿಕ್ಟ್ ಬೋರ್ಡ್ ರಸ್ತೆಗಳಿದ್ವು, ಸ್ಟೇಟ್ ಹೈವೇಗೆ ಮಾಡಿದ್ವಿ, ಅದನ್ನು ನ್ಯಾಷನಲ್ ಹೈವೇ ಮಾಡಿದ್ವಿ. ಟ್ರಾಫಿಕ್ಕು ಜಾಸ್ತಿ ಆಗಿದೆ. ಆದರೆ ಇದರಲ್ಲಿ ನಾವು ಮುನ್ನೆಚ್ಚರಿಕೆ ವಹಿಸಿ ಹೊರದೇಶದಲ್ಲಿ ಈಗ ಅಮೆರಿಕಾದಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಇವತ್ತು ರಸ್ತೆಗಳ ಕನ್ಸ್ಟ್ರಕ್ಷನ್ನಲ್ಲಿ ಯಾವುದೇ ಅಪಾಯ ಆಗದ ರೀತಿ ಕಟ್ಟಿದ್ದಾರೆ. ಆ ಇಂದು ಟೆಕ್ನಾಲಜಿ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಬರಬೇಕು. ಆ ದಿಕ್ಕಿನಲ್ಲಿ ಅದರ ಬಗ್ಗೆ ಸರ್ಕಾರಗಳು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗ ಮುಂದೆ ಪ್ರಾಮುಖ್ಯವಾಗಿ ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನನಗೆ. ಏನು ಸರ್, ನಿಮಗೆ 93 ವರ್ಷ ಆಗಿದೆ, ಎಲ್ಲ ಕೇಳಲಿಲ್ಲ. ಎಲ್ಲ ಕೇಳಿದರು, ನನಗೆ ಹಾಗೆ ಹೇಳಲಿಲ್ಲ. ಒಬ್ಬರು ಸ್ನೇಹಿತರು ಈ ಪ್ರಶ್ನೆ ಕೇಳಿದರು. ಹೌದು, ನಾನು ಹೌದು ರಾಜಕೀಯದಲ್ಲಿ ನಿವೃತ್ತಿನೇ ಆಗಲ್ಲ ಅಂತ ಹೇಳಿದೆ ನಾನು. ಆದರೆ ಓಡಾಡೋದಕ್ಕೆ ಈಗ ವೀಲ್ ಚೇರಲ್ಲೇ ಬಂದೆ. ಆ ರೂಮಿಂದ ಇಲ್ಲಿಗೆ ಪಾರ್ಲಿಮೆಂಟಲ್ಲೂ ವೀಲ್ ಚೇರಲ್ಲೇ ಹೋಗ್ತೀನಿ. ಪಾರ್ಲಿಮೆಂಟಲ್ಲಿ ನನಗೆ ಹೇಳುವ ಅರ್ಹತೆ ಇದೆ, ಶಕ್ತಿ ಇದೆ. ಕಾರಣ 65 ವರ್ಷದ ಜೀವನದಲ್ಲಿ ಯಾವ್ಯಾವ ಇಶ್ಯೂ ಬಗ್ಗೆ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ನನ್ನ ಸ್ಟೇಟಿನ ಅಭ್ಯುದಯದ ಬಗ್ಗೆ
ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಇದರೊಳಗೆ ಪಾಲಿಟಿಕ್ಸ್ ತರಲ್ಲ ನಾನು. ನೋ ಪಾಲಿಟಿಕ್ಸ್.